ಎಲ್ರಿಗೂ ನಮಸ್ಕಾರ. ರಾಧೆ ಬಟ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಂಬಾನೇ ರುಚಿಕರವಾದಂತಹ ಆಲೂಗೆಡ್ಡೆ ಸಾಂಗ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ. ತುಂಬಾನೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ಕೊಳ್ಳುವಂಥದ್ದು. ಪ್ಯಾನಿಗೆ 1 ಸ್ಪೂನ್ ಎಣ್ಣೆ, 8 ರಿಂದ 10 ಕಾಳು ಮೆಂತೆ, ಜಾಸ್ತಿ ಹಾಕೊಳ್ಬೇಡಿ ಕಹಿ ಬರುತ್ತೆ. 6 ರಿಂದ 7 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಬಹುದು. ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇವಾಗ ಅದನ್ನು ಆರಕ್ಕೆ ಹಾಕೋಣ. ಮಿಕ್ಸರ್ ಜಾರ್ಗೆ ಹುರಿದಿರುವಂತಹ ಮಸಾಲೆ, ಸಣ್ಣ ಗಾತ್ರದ ಲಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಪೌಡರ್ ಆದಮೇಲೆ 1/4 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 5 ಸಣ್ಣ ಸೈಜ್ ಇದ್ದು ಬೇಯಿಸಿರುವ ಆಲೂಗಡ್ಡೆ ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ರಫ್ ಆಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ಪ್ಯಾನಿಗೆ 4 ಸ್ಪೂನ್ ಎಣ್ಣೆ, ನಾನಿಲ್ಲಿ 1 ದೊಡ್ಡ ಸೈಜ್ ಇದ್ದು ಆನಿಯನ್ ತಗೊಂಡಿದ್ದೇನೆ. ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಸ್ಲೈಟ್ಲಿ ಗೋಲ್ಡನ್ ಕಲರ್ಗೆ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಇವಾಗ ಹುರಿದದ್ದಾಗಿದೆ. ಇವಾಗ ಬೇಯಿಸಿ ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ರುಬ್ಬಿರುವ ಮಸಾಲ, ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆಲ್ರೆಡಿ ಮಸಾಲಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇವೆ. ಇನ್ನು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು, ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಬೇಕು. ದಪ್ಪ ತಳದ ಪಾತ್ರೆ ಉಪಯೋಗಿಸಬೇಕು, ಇಲ್ಲಾಂದರೆ ಅಡಿ ಹಿಡಿಯುವ ಚಾನ್ಸಸ್ ಇರುತ್ತೆ. ಇವಾಗ 10 ನಿಮಿಷ ಆಗಿದೆ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ. ಟೋಟಲ್ ಆಗಿ 15 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಆಗಲೇ ಚೆನ್ನಾಗಿ ಮಸಾಲೆ ಎಲ್ಲ ಬಟಾಟೆ ಹೀರ್ಕೊಳ್ಳೋದು. ಇವಾಗ ಆಗಿದೆ. ತುಂಬಾ ರುಚಿಕರವಾದಂತಹ ಸ್ಪೈಸಿ ಟ್ಯಾಂಗಿ ಪೊಟ್ಯಾಟೊ ಸಾಂಗ್ ರೆಡಿ ಆಯಿತು. ಚಪಾತಿ, ಅನ್ನ, ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಕೀಪ್ ವಾಚಿಂಗ್ ರಾಧೆ ಬಟ್ಸ್ ಕಿಚನ್. ಥ್ಯಾಂಕ್ ಯು ಆಲ್.